ವೀಕ್ಷಕರೇ ನಮಸ್ಕಾರ. ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗಾಗಿ ಪೈಪೋಟಿ ಇದೆಯಲ್ಲ, ಆ ಪೈಪೋಟಿ ಈಗ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ. ನವದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಏನಪ್ಪಾ ಅಂದ್ರೆ, ಮುಂದಿನ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ, ಯಾವುದೇ ಅಧಿಕಾರ ಹಂಚಿಕೆ ಸೂತ್ರವಾಗಿಲ್ಲ, ಒಪ್ಪಂದವಾಗಿಲ್ಲ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಶಾಸಕರ ಬೆಂಬಲವಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿಕೊಳ್ಳುವಷ್ಟು ಶಾಸಕರ ಬೆಂಬಲವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ ಬಳಿಕ ಎಲ್ಲೋ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಕುಳಿತು ದಾಳ ಉರುಳಿಸಿಬಿಟ್ರು. ಈ ಒಂದು ಮಾತು, ಸಿಎಂ ಸಿದ್ದರಾಮಯ್ಯನವರ ಒಂದು ಮಾತು ಇದೆಯಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಒಂದಷ್ಟು ತಲ್ಲಣ ಸೃಷ್ಟಿ ಮಾಡಿತ್ತು. ಈಗಾದ್ರೆ ಏನಪ್ಪಾ, ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಕುಳಿತು ಇಂಥದ್ದೊಂದು ಮಾತನಾಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಸೈಲೆಂಟು, ಮೌನದ ವಾತಾವರಣ ಉಂಟಾಗಿತ್ತು. ಅಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಸುಮ್ಮನೆ ಕುಳಿತುಕೊಳ್ಳುವವರಲ್ಲ, ಪ್ರತಿದಾಳ ಹೂಡಲಿದ್ದಾರೆ ಎಂಬುದು ಕೂಡ ಕಾಂಗ್ರೆಸ್ನವರಿಗೆ ಗೊತ್ತಿರತಕ್ಕಂತ ವಿಚಾರ. ಈ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ನಲ್ಲಿ. ಅದೇನಪ್ಪ ಅಂದ್ರೆ, ಮುಂದಿನ 3 ದಿನಗಳ ಕಾಲ ಅಂದ್ರೆ ಇಂದಿನಿಂದ ನಾಳೆಯ 3 ದಿನಗಳ ಕಾಲ ಯಾರನ್ನೂ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ. ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರನ್ನೂ ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿ ವಿಷಾದಿಸುತ್ತೇನೆ, ಯಾರು ತಪ್ಪು ತಿಳಿಯಬಾರದು ಅಂತ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಆದ್ರೆ 3 ದಿನಗಳ ಕಾಲ ಮಹಾಮೌನಕ್ಕೆ ಶರಣಾಗಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧರಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಮಹಾಮೌನ ಏನನ್ನು ಸೂಚಿಸುತ್ತಿದೆ? ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ. ಏಕಾಏಕಿ ನವದೆಹಲಿಯಿಂದ ಬಂದು 1 ವಾರದ ಬಳಿಕ 3 ದಿನ ಮುಖಂಡರು, ಕಾರ್ಯಕರ್ತರು ಯಾರಿಗೆ ಸಿಗದೆ ಮಹಾಮೌನಕ್ಕೆ ಶರಣಾಗ್ತಾರಂದ್ರೆ ಇಲ್ಲೇನೋ ಇದೆ, ಇಲ್ಲೇನೋ ನಡೀತಿದೆ ಎಂಬ ಕುತೂಹಲ, ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿವೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಕುಳಿತುಕೊಳ್ಳುವವರಲ್ಲ. ಅಷ್ಟೇ ಅಲ್ಲ, ಸದ್ಯದ ಮಟ್ಟಿಗೆ ಅವರ ಬಣಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ಇಂಥ ಹೊತ್ತಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 3 ದಿನಗಳ ಕಾಲ ನಾನು ಯಾರಿಗೆ ಸಿಗುವುದಿಲ್ಲ, ಕಾರ್ಯಕರ್ತರನ್ನು, ಮುಖಂಡರನ್ನು ಭೇಟಿಯಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ, ಇದಕ್ಕಾಗಿ ವಿಷಾದಿಸುತ್ತೇನೆ ಅಂತ ಹೇಳಿರುವುದು ಕೂಡ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಸಂಚಲನ ಉಂಟಾಗಿದೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾತಕ್ಕೋಸ್ಕರ 3 ದಿನಗಳ ಕಾಲ ಮಹಾಮೌನಕ್ಕೆ ಶರಣಾಗಿರಬಹುದು? ಸಾಧ್ಯತೆಗಳ ಕುರಿತು ನಾನು ಒಂದಷ್ಟು ಡೀಟೇಲ್ಸ್ ಅನ್ನು ನೀಡ್ತೀನಿ. ವೀಕ್ಷಕರೇ, ಮೊದಲನೇ ಸಾಧ್ಯತೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 3 ದಿನಗಳ ಕಾಲ ಮಹಾಮೌನಕ್ಕೆ ಶರಣಾಗಲು ಸಾಧ್ಯತೆ ಒಂದು. ಯಾಕಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಮತ್ತು ಸರ್ಕಾರ ಕೂಡ ಸುಭದ್ರವಾಗಿರುತ್ತೆ, ಯಾವುದೇ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಶಿವಕುಮಾರ್ ಅವರ ತಂಡ ಆತಂಕಕ್ಕೆ ಒಳಗಾಗಿದೆ. ಅಧಿಕಾರವನ್ನು, ಸಿಎಂ ಹುದ್ದೆಯನ್ನು ಪಡಿಲೇಬೇಕು ಅಂತ ಜಿದ್ದಿಗೆ ಬಿದ್ದಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ತಾಕತ್ತು ತೋರಿಸಲು, ತಮ್ಮ ಮುಂದಿನ ನಡೆ ಏನು ಎಂಬುದನ್ನು ತೋರಿಸಲು ಈ ಕುರಿತು ರಣತಂತ್ರ ರೂಪಿಸುವಲ್ಲಿ ನಿರತರಾಗಿರ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದು, ನಾನು ಯಾವುದೇ ಕಾರಣಕ್ಕೆ ಅಧಿಕಾರ ಬಿಟ್ಟುಕೊಡುವುದಿಲ್ಲ ಅಂತ ನೇರವಾಗಿ ದೆಹಲಿಯಿಂದಲೇ ಹೇಳಿದ್ದಾರೆ. ಹೀಗಾಗಿ ಒಂದಷ್ಟು ತಲ್ಲಣ ಡಿಸಿಎಂ ಡಿಕೆ ಶಿವಕುಮಾರ್ ತಂಡದಲ್ಲಿ ಶುರುವಾಗಿದೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಯಾವ ರೀತಿಯ ಪ್ರತಿತಂತ್ರ ರೂಪಿಸಬೇಕು? ಯಾಕಂದ್ರೆ ನವೆಂಬರ್ನಲ್ಲಿ 2.5 ವರ್ಷ ಆಗುತ್ತೆ ಸರ್ಕಾರಕ್ಕೆ. 2.5 ವರ್ಷಗಳ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರವಾಗಬೇಕು ಎಂಬ ಒಪ್ಪಂದವಾಗಿದೆ ಎಂಬ ಮಾತು ಡಿಸಿಎಂ ಡಿಕೆ ಶಿವಕುಮಾರ್ ತಂಡದಲ್ಲಿದೆ. ಅದಕ್ಕೋಸ್ಕರ ಹಗಲಿರುಳು ಪ್ರಯತ್ನಿಸಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಈಗ ಹಿನ್ನಡೆಯಾಗಿದೆ. ಹೀಗಾಗಿ ಶತಾಯಗತಾಯ ಅಧಿಕಾರವನ್ನು ಪಡೆಯಲೇಬೇಕು ಮತ್ತು ನವೆಂಬರ್ ಹೊತ್ತಿಗೆ ಸಿಎಂ ಆಗಲೇಬೇಕು ಅಂತ ಜಿದ್ದಿಗೆ ಬಿದ್ದಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಯಾವ ರೀತಿಯ ತಿರುಗೇಟು ಕೊಡಬೇಕು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯ ಲಾಬಿ ನಡೆಸಬೇಕು, ಈಗಾಗಲೇ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ರೆ ಮುಂದಿನ ದಾರಿ ಏನು ಎಂಬ ಕುರಿತು ಆಲೋಚನೆ ಮಾಡುವುದಕ್ಕೆ, ರಣತಂತ್ರ ರೂಪಿಸುವುದಕ್ಕೆ ಇಂಥದ್ದೊಂದು ಸಮಯ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಸಾಧ್ಯತೆ 2, ಸಿಎಂ ಸಿದ್ದರಾಮಯ್ಯನವರು 3 ಮಾತುಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಒಂದು, ನಾನು 5 ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಸಂಖ್ಯೆ ಇಲ್ಲ, ಶಾಸಕರ ಸಂಖ್ಯೆ ಇಲ್ಲ, ಅದೇ ರೀತಿ ಸರ್ಕಾರ ಸುಭದ್ರವಾಗಿರೋರಲ್ಲಿದೆ. ಅಂದ್ರೆ ಇಲ್ಲಿ
ಒಂದು ಮಾತು ಪ್ರಮುಖವಾಗಿ ಗಮನಿಸಬೇಕಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಶಾಸಕರ ಸಂಖ್ಯೆ ಇಲ್ಲ ಅಂತ ಸಿಎಂ ಹೇಳಿರುವುದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಚುಚ್ಚಿದಂತಾಗಿದೆ. ಈ ಒಂದು ಅಂಶವನ್ನು ಹಿಡಿದುಕೊಂಡು ನನ್ನ ಮೇಲೆ ಸವಾರಿ ಮಾಡುತ್ತಿದ್ದಾರೆ ಎಂಬ ರೋಷ ಆಕ್ರೋಶ ಡಿ ಕೆ ಶಿವಕುಮಾರ್ ಅಲ್ಲಿದೆ. ದೆಹಲಿಯಿಂದ ಬಂದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಈ 3 ದಿನಗಳ ಮಹಾಮೌನದಲ್ಲಿ ಈ ಕುರಿತು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ನನ್ನ ಜೊತೆ ಯಾರ್ಯಾರು ಶಾಸಕರಿದ್ದಾರೆ, ಎಷ್ಟು ಸಂಖ್ಯೆ ಶಾಸಕರಿದ್ದಾರೆ ಮತ್ತು ಎಷ್ಟು ಸಂಖ್ಯೆಯ ಸಚಿವರಿದ್ದಾರೆ ಎಂಬುದನ್ನು ಮನಗಾಣಲು ಮತ್ತೆ ಅದೇ ರೀತಿ ಮನಗೊಂಡು ನನ್ನ ಬಳಿ ಇರ್ತಕ್ಕಂಥ ಸಂಖ್ಯೆಯನ್ನು ಹೈಕಮಾಂಡ್ ಬಳಿ ಪ್ರಸ್ತಾಪಿಸಲು ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯತಂತ್ರವನ್ನು ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತದೆ. ಡಿ ಕೆ ಶಿವಕುಮಾರ್ ಅವರ ಬಳಿ 40ಕ್ಕೂ ಹೆಚ್ಚು ಶಾಸಕರಿದ್ದಾರೆ, ಅದೇ ರೀತಿ ಅಸಮಾಧಾನಿತ ಸಚಿವರಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂಖ್ಯೆಯನ್ನು ಒಟ್ಟುಗೂಡಿಸಿ ಅವರ ವಿಶ್ವಾಸವನ್ನು ಪಟ್ಟಿ ಮಾಡಿಕೊಂಡು ಬಂದು ವರದಿ ರೆಡಿ ಮಾಡಿಕೊಂಡು ಹೈಕಮಾಂಡ್ ಬಳಿ ಸಲ್ಲಿಸುವುದಕ್ಕೆ ನಿರ್ಧಾರ ಮಾಡುತ್ತಿರಬಹುದು ಅಂತ ಮಾತುಗಳು ಕೂಡ ಕೇಳಿ ಬರ್ತವೆ. ಯಾಕಂದ್ರೆ ಎಲ್ಲೂ ಕೂಡ ಈ ತರದ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ವಲಯದಲ್ಲಿ ಆಡಿದ್ದು ನೋಡಿಲ್ಲ. ನನಗೆ ಇಷ್ಟು ಶಾಸಕರ ಸಂಖ್ಯೆ ಬೆಂಬಲವಿದೆ ಮತ್ತು ನಾನು ನವೆಂಬರ್ನಲ್ಲಿ ಸಿಎಂ ಆಗ್ತೀನಿ ಅಂತ ಎಲ್ಲೂ ಕೂಡ ನೇರವಾಗಿ ಹೇಳಿಲ್ಲ. ಆದ್ರೆ ಪರೋಕ್ಷವಾಗಿ ಒಂದಷ್ಟು ಸೂಚನೆ ಸುಳಿವಂತೂ ಕೊಡ್ತಾ ಇದ್ರು. ಆದ್ರೆ ಶಾಸಕರ ಸಂಖ್ಯೆ ಇಷ್ಟೇ ಇದೆ ಅಂತ ಕೂಡ ಅವರು ಯಾವತ್ತೂ ಹೇಳಿಲ್ಲ. ಆದ್ರೆ ಈ ಶಾಸಕರ ಸಂಖ್ಯೆ ಕ್ರೋಢೀಕರಣಕ್ಕೆ ಇಂಥದ್ದೊಂದು ಮಹಾಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಸಾಧ್ಯತೆ 3 ಏನಪ್ಪ ಅಂದ್ರೆ, ಒಂದು ವೇಳೆ ಬಿಹಾರ ವಿಧಾನಸಭೆ ಚುನಾವಣೆ ಮುಗಿದ ಬಳಿಕ ಒಂದು ವೇಳೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಅಲ್ಲಿ ಗೆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಸಿಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಹೀಗಾಗಿ ಒಂದು ವೇಳೆ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಹುದ್ದೆಯನ್ನು ನೀಡದೆ ಹೋದ್ರೆ, ಸಿಎಂ ಸಿದ್ದರಾಮಯ್ಯನವರ ಒತ್ತಡಕ್ಕೆ ಮಾಡಿದು ಹೈಕಮಾಂಡ್ ನಾಯಕರು ತಮಗೆ ಸಿಎಂ ಹುದ್ದೆ ನೀಡದೆ ಹೋದ್ರೆ ಮುಂದಿನ ಹಾದಿ ಏನು? ಬಿಜೆಪಿ ಜೊತೆಗೆ ಹೋಗ್ಬೇಕಾ? ಎಷ್ಟು ಸಂಖ್ಯೆಯ ಶಾಸಕರು ನನ್ನ ಜೊತೆಗೆ ಬರ್ತಾರೆ? ಅವರನ್ನು ಕಟ್ಟಿಕೊಂಡು ಎತ್ತ ಹೋಗುವುದು, ಬಿಜೆಪಿ ಎತ್ತ ಹೋಗ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಸರ್ಕಸ್ಸು ಎಂಬುವ ಕುರಿತು ಆಲೋಚನೆ ಮತ್ತು ಮುಂದಿನ ರಣತಂತ್ರದ ಕುರಿತು ಚರ್ಚೆ ಮಾಡುವುದಕ್ಕಾಗಿ ಈ 3 ದಿನಗಳ ಮಹಾಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತದೆ. ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೊಳ್ಳುವವರಲ್ಲ. ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ತನು ಮನ ಧನ ಅರ್ಪಿಸಿ ಅಧಿಕಾರವನ್ನು ರಾಜ್ಯದಲ್ಲಿ ತಂದಿದ್ದಾರೆ, ಅಧಿಕಾರಕ್ಕೆ ಪಕ್ಷವನ್ನು ತಂದಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಶಕ್ತಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗ್ತಿದೆ. ಇದೇ ಹಿನ್ನಡೆಯನ್ನು ಬಳಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರ ಬಣ ಡಿ ಕೆ ಶಿವಕುಮಾರ್ ಮೇಲೆ ಸವಾರಿ ಮಾಡ್ತಿದೆ. ಇದನ್ನು ಮನಗಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸುವುದಿಲ್ಲ ಎಂಬ ನಿಲುವಿಗೆ ಬಂದಿದ್ದಾರೆ, ಮಹಾಯಜ್ಞಕ್ಕೆ ಬಂದಿದ್ದಾರೆ, ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಈ 3 ದಿನಗಳ ರಜೆಯಲ್ಲಿ ಮಹಾಮೌನದಲ್ಲಿ 116 ರಣತಂತ್ರಗಳ ಕುರಿತು ಚರ್ಚಿಸುವುದಕ್ಕೆ, ಸಮಾಲೋಚನೆ ನಡೆಸುವುದಕ್ಕೆ, ಅದೇ ರೀತಿ ಸಿಎಂ ಹುದ್ದೆ ಪಡೆಯುವುದಕ್ಕೆ, ಶಾಸಕರ ಸಂಖ್ಯೆ ಕ್ರೋಢೀಕರಣ ಮಾಡುವುದಕ್ಕೆ. ಒಂದು ವೇಳೆ ಸಿಎಂ ಹುದ್ದೆ ಕಾಂಗ್ರೆಸ್ನಲ್ಲಿ ತಪ್ಪಿದ್ರೆ ಮುಂದಿನ ಹಾದಿ ಕಠಿಣವಾಗಿರಲಿದೆ. ಹೀಗಾಗಿ ಬಿಜೆಪಿ ಅಂತ ನೋಡಿದ್ರೆ ಅಲ್ಲಿ ಒಂದಷ್ಟು ಅವಕಾಶಗಳಿವೆ. ಆದ್ರೆ ತುಳಿಯಬೇಕಾದ ಹಾದಿ, ಹಿಂದೆ ಬರ್ತಕ್ಕಂಥ ಶಾಸಕರ ಸಂಖ್ಯೆ ಎಷ್ಟಿದೆ ಎಂಬುದನ್ನು ಮನಗಾಣಲು ಮತ್ತು ಅವರ ವಿಶ್ವಾಸವನ್ನು ಪಡೆಯಲು ಈ ರೀತಿಯ ಮಹಾಮೌನಕ್ಕೆ ಶರಣಾಗಿ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ 3 ದಿನಗಳ ಕಾಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಯಾರಿಗೂ ಸಿಗದಂತೆ ಡಿ ಕೆ ಶಿವಕುಮಾರ್ ಅವರು ಮಹಾಮೌನಕ್ಕೆ ಶರಣಾಗಿರುವುದು ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಸಂಚಲನ ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬುದು ಕೂಡ ಇಲ್ಲಿ ಮುನ್ಸೂಚನೆ ನೀಡುವಂತಿದೆ. ನವೆಂಬರ್, ಡಿಸೆಂಬರ್ ಅಥವಾ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಸಂಭವಿಸುತ್ತಾ ಅಂತ ಮಾತುಗಳು ಕೂಡ ಕೇಳಿ ಬರತೊಡಗಿವೆ. ಇದೆಲ್ಲವನ್ನು ಕೂಡ ಬಿಜೆಪಿ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕುಳಿತುಕೊಳ್ಳುವಂತಹ ನಾಯಕರಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಬೆಳವಣಿಗೆಗಳು ದೊಡ್ಡ ಸಂಚಲನವನ್ನೇ ಉಂಟು ಮಾಡಿವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.